ನಮ್ಗೂ ನಿನ್ಗೂ ಯಾವ ಸಂಬಂಧ ಇಲ್ಲ ಅನ್ಬೇಕೆ ಯಾಕೆ ಪದೇ ಪದೇ ಬಂದು ಈ ತರ ಹಿಂಸೆ ಕೊಟ್ಟಿ? ಇನ್ನೊಬ್ಳು ಬಸ್ರಿ ಅಂತ ಬಾಯಲ್ಲಿ ಮಾತಾಡ್ತಾವಿನಿ, ಇಲ್ಲ ಅಂದಿದ್ರೆ ಕತ್ತಿಡ್ದು ಆಚೆ ತಳ್ತಾ ಇದ್ದೆ. ಯಾರು ಅನ್ನೋದನ್ನ ಆ ಲೋಕಿನೇ ಬಂದು ಹೇಳ್ತಾನೆ. ಮನೇಲಿ ಯಾರಾದ್ರೂ ಇದ್ರಾ? ಯಾರು? ಅಯ್ಯೋ, ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ನಂಗೆ ತವ್ರ ಮನೆ ಅಂತೂ ಇಲ್ಲ. ತವ್ರ ಮನೆ ಪ್ರೀತಿ ಬಯಸಿ ಇಲ್ಲಿ ಗಂಟ ಬಂದ್ರೆ ನೀವು ಬಾಗ್ಲೆಲ್ಲ ಹಿಂಗ್ ಹೇಳ್ತಿದ್ದೀರಲ್ಲ. ತೆಪ್ಪಾಗ್ ತಿಳ್ಕೊಬೇಡ ಕಣವ. ನಮ್ಮ ಅಳಿಯಂದ್ರು ಅಟ್ಟಿಲೇ ಅವ್ರೆ. ಅವ್ರು ಏನಾದ್ರೂ ನಿನ್ನ ನೋಡ್ಬಿಟ್ರೆ ಏನಾಗತ್ತೆ ಅಂತ ನಿಂಗೆ ಗೊತ್ತದಲ್ಲ. ನಿಮ್ ಆತಂಕ ನಂಗೆ ಅರ್ಥ ಆಯ್ತದೆ. ನಾನು ನನ್ ತವ್ರ ಮನೆ ಪ್ರೀತಿ ಬಯಸಿ ಇಲ್ಲಿ ಗಂಟ ಬಂದೆ. ನಿಮ್ಮಿಂದ ಆ ವಾತ್ಸಲ್ಯ ಬಯಸ್ ಬಂದೀವ್ನಿ. ದಯವಿಟ್ಟು ನಿರಾಸೆ ಮಾಡ್ಬೇಡಿ. ಬಸ್ರಿ ಬೈಕನ್ನ ತಿರ್ಸ್ಬೇಕು ಅಂತಾರೆ. ಇವ್ರ ತವ್ರ ಮನೆಗೆ ಹೋಗ್ಬೇಕು ಅನ್ನೋ ಆಸೆನ ನನ್ನ ಕೈ ಈಡೇರ್ಸಕ್ಕಾಗ್ಲಿಲ್ಲ. ಕೊನೆ ಪಕ್ಷ ತಮ್ಮನ ಹೆಂಡತಿ ನೋಡ್ಬೇಕು ಅಂತ ಆಸೆ ಪಟ್ಲು. ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ದಯವಿಟ್ಟು ಇದೊಂದು ಆಸೆನಾದ್ರೂ ಈಡೇರ್ಸಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಸರಿ, ಬನ್ನಿ. ಬನ್ನಿ, ಕುಂತ್ಕೊಳ್ಳಿ. ಯಾರು ನನ್ನ ತೆಪ್ಪಾಗಿ ತಿಳ್ಕೊಬೇಡಿ. ನಾನು ನನ್ನ ತಮ್ಮ ಮತ್ತೆ ಅವನ ಹೆಂಡತಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗುಮ ಅಂತ ಬಂದೆ. ನಂಗೆ ಗೊತ್ತು ಭದ್ರ ನನ್ನ ನೋಡಿದ್ರೆ ಕೋಪ ಮಾಡ್ಕೊಂಡು ಕೂಗಾಡ್ತಾನೆ ಅಂತ. ಆದ್ರೆ ಏನ್ ಮಾಡ್ನಿ, ಏಟೇ ಪ್ರಯತ್ನ ಪಟ್ರು ನನ್ ಮನ್ಸು ಒಪ್ನಿಲ್ಲ. ಅದಕ್ಕೆ ಬಂದ್ಬಿಟ್ಟೆ. ಹೆಂಗಿದೇವ ವಿದ್ಯಾ? ನನಗೆ ಭದ್ರ ಎಲ್ಲಿ? ಹೇಳವ ವಿದ್ಯಾ, ಭದ್ರ ಎಲ್ಲಿ? ಸ್ನಾನಕ್ಕೆ ಹೋಗಿದ್ರು, ಸಿದ್ಧ ಆಗ್ತವ್ರೆ. ಸರಿ, ಒಳ್ಳೇದೇ ಆಯ್ತು. ಅವನ್ ಏನಾರು ನನ್ನ ನೋಡಿದ್ರೆ ಕೋಪ ಮಾಡ್ಕೊಂಡು ಕೂಗಾಡ್ಬಿಡ್ತಾನೆ. ಅವನ್ ಬರಷ್ಟರಲ್ಲಿ ನಾವ್ ಹೊಂಟೈತೀವಿ. ಅಮ್ಮ, ಒಂದ್ ತಟ್ಟೆ ಕೊಡ್ತೀರಾ? ಸರು, ಹೋಗ್ ತಕೊಂಬಾವ. ನಿನ್ ಮದ್ವೆಗಂತೂ ಬರಕ್ ಆಗ್ಲಿಲ್ಲ. ಈಗ್ಲಾರು ತಕೋ ಇದ್ನ.
ಯಾಕ್ ವಿದ್ಯಾ ಹಂಗ್ ನೋಡ್ತಿದ್ಯಾ? ಯಾಕೆ ಇಸ್ಕೊಳಲ್ವಾ? ಅದು ನಮ್ ಗೌಡ್ರಿ ಇಲ್ದೇನೆ ನಾನ್ ಹೆಂಗ್ ಇಸ್ಕೊಂಡ್ಲಿ? ಅಮ್ಮ ನೀವಾದ್ರೂ ಹೇಳಿ ಅಮ್ಮ. ವಿದ್ಯಾ, ಯಾವ ಹೆಣ್ಣುನು ಅರ್ಶನ ಕುಂಕುಮ ಬಳೆ ಹೂವು ಇವನ್ನೆಲ್ಲ ಬ್ಯಾಡ ಅನ್ಬಾರ್ದು. ಮೇಲಾಗಿ ಭವಾನಿ ಬಸ್ರಿ ಅವಳು ಬಯಸಿ ಬಯಸಿ ಕೊಡ್ತಾವಳೆ, ಬ್ಯಾಡ ಅನ್ಬಾರ್ದವ ತಕ. ಅವ್ವ ಏಟ್ಕಿಂತ ಫೋನ್ ಮಾಡಿದ್ರು ಫೋನ್ ಎತ್ತತಿಲ್ಲ ಕಣವ್ವ. ಅಯ್ಯೋ ಇನ್ನೊಂದ್ ಕಿತ್ತ ಮಾಡೆ. ನೀನ್ ಯಾರಿಗ್ ಫೋನ್ ಮಾಡ್ತಿದ್ಯೋ? ಇನ್ನೊಂದ್ 10 ನಿಮಿಷಕ್ಕೆ ಅವನ್ ಇಲ್ಲಿ ಇರ್ತಾನ. ನಾನ್ ಹೇಳ್ತಾ ಇರೋದ್ ನಿಜ ಕಣವ್ವ. ಯಾರ್ ಬಗ್ಗೆ ಹೇಳ್ತಾ ಇದೆ ಅದಕ್ಕೆ? ಈಟೆಲ್ಲ ಆದ್ರೂ ಈಟ್ ಧೈರ್ಯವಾಗಿ ಮಾತಾಡ್ತಿದ್ಯಲ್ಲ, ನಿನ್ನನ್ನು ಮೆಚ್ಚಲೇಬೇಕು ಸಾವಿತ್ರಿ. ಇನ್ನು ನಾಟಕ ಮಾಡ್ಬೇಡ ಕಣವ್ವ. ನಿನ್ ನಾಟಕಕ್ಕೆ ಆ ಲೋಕಿನೇ ಬಂದು ಕೊನೆ ಪರ್ದ ಎಳಿತಾನೆ. ನೀನ್ ಏನೇನೋ ಹೇಳಿ ನಮ್ಮನ್ ಹೆದರ್ಸ್ಬೇಕು ಅನ್ಕೊಂಡಿದ್ಯಲ್ಲ, ಅದೆಲ್ಲ ಸಾಧ್ಯ ಇಲ್ಲ. ನಾವ್ಯಾಕ ಆ ಲೋಕಿ ಫೋನ್ ಮಾಡೋಣ? ಸಬ್ಬಾಸ್ ಸಾವಿತ್ರಿ, ಕೊನೆ ಗಂಟ್ಲುವೆ ನಿನ್ ತೆಪ್ಪನ ಒಪ್ಕೊಳಕ್ಕೆ ಇಲ್ಲ ನೋಡು ನೀನು. ಇದ ನೀನ್ ನೋಡಿದ್ಮೇಲೆ ಏನ್ ಹೇಳ್ತೀಯ ಅಂತ ನೋಡ್ಬೇಕು ಅಂತ ಆಸೆ ಆಯ್ತದ. ಸರಿಯಾಗಿ ನೋಡ್ಬಿಟ್ಟು ಏಳು. ನೀನ್ ಮಾಡ್ಬೇಕಾಗಿರೋದು ಈತೆಯ ಸತ್ಯ ಹೇಳ್ಬೇಕು. ಅದು ಬೇರೆ ಯಾರು ಅಲ್ಲ, ನಿಮ್ಮಟ್ಟಿಲೆ ಅವರಲ್ಲ, ಗೌಡ್ರು ತಂಗಿ ಮಗಳು ವಿನಂತಿ. ಅವ್ವಂಗೂ ಮಗಳಿಗುವೆ ಈ ಈಶ್ವರಿ ಯಾರು ಅಂತ ಇವಾಗ ಅರ್ಥ ಆಗಿರ್ಬೇಕಲ್ವೇ? ಈಗ್ಲೇ ಬೆವ್ತ್ಬಿಟ್ರೆ ಹೆಂಗವ ಸಾವಿತ್ರಿ? ಲೋಕಿ ಬಂದು ಬಾವನ್ ಮುಂದೆ ಇನ್ನು ಸತ್ಯ ಒಪ್ಕತಾನಿರು, ಆಗ ಬೆವ್ರುವಂತೆ. ನೋಡು ಬಂದೇ ಬಿಟ್ಟ.
ಅವ್ವ ಮಗಳು ಈಗೇನ್ ಹೇಳ್ತೀರವ್ವ? ಇನ್ನೊಂದ್ ಕಿತ ನಿನ್ ಬಾಯಲ್ಲಿ ನನ್ನ ಹೆಸರು ಬಂದ್ರೆ ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ನಮ್ಗೂ ನಿನ್ಗೂ ಯಾವ ಸಂಬಂಧ ಇಲ್ಲ ಅನ್ಬೇಕೆ ಯಾಕೆ ಪದೇ ಪದೇ ಬಂದು ಈ ತರ ಹಿಂಸೆ ಕೊಟ್ಟಿ? ಇನ್ನೊಬ್ಳು ಬಸ್ರಿ ಅಂತ ಬಾಯಲ್ಲಿ ಮಾತಾಡ್ತಾವಿನಿ. ಇಲ್ಲ ಅಂದಿದ್ರೆ ಕತ್ತಿಡ್ದು ಆಚೆ ತಳ್ತಾ ಇದ್ದೆ. ನೀನು ಕೋಪ ಮಾಡ್ಕೊಳ್ದಂಗೆ ಒಂದ್ ಮಾತ್ ಕೇಳಿಸ್ಕೊ ಭದ್ರ. ನಾನ್ ಮಾಡಿದ ತಪ್ಪಿಗೆ ನೀವೆಲ್ರೂ ಸಂಬಂಧ ಕಳ್ಕೊಂಡು ನಂಗೆ ಶಿಕ್ಷೆ ಕೊಡ್ತಾ ಇದ್ದೀರಿ. ಆದ್ರೆ ನಿನ್ನ ಸುಲಭವಾಗಿ ನಂಗೆ ನನ್ನ ತವ್ರ ಬಂದ ಕಳ್ಕೊಳಕ್ಕೆ ಆಯ್ತಾ ಇಲ್ಲ. ನನ್ನ ಹೊಟ್ಟೆಲ್ ಒಂದ್ ಮಗು ಬೆಳಿತೈತೆ ಅಂತ ಗೊತ್ತಾದ್ಮೇಲೆ ನಂಗೆ ನನ್ನ ತವ್ರ ಮೇಲಿನ ಮಮಕಾರ ಹೆಚ್ಚಾಯ್ತಾ ಇದೆ. ನಿಮ್ ತವ ಮಾತಾಡ್ಬೇಕು ಅನಿಸ್ತೈತೆ. ಅದಕ್ಕೆ ಇಲ್ಲಿ ಗಂಟ ಬಂದೀವ್ನಿ ಭದ್ರ. ಒಂದೇ ಒಂದ್ ಕಿತ ಈ ಅಕ್ಕನ್ ಸಂಸಿ ವಿರೋಧಿಯಿಂದ ಮಾತಾಡು ಭದ್ರ. ಯಾವತ್ತೋ ಎಳ್ಳೋ ನೀರು ಬಿಟ್ಟಿರೋ ಸಂಬಂಧಕ್ಕೆ ಅಕ್ಕ ಅನ್ಕೊಂಡ್ ಬಂದ್ರೆ ಚಂದ್ರಾಗಿರಕ್ಕಿಲ್ಲ. ಇವಳೇನೋ ಕೇಳಿದ್ಲು ಅಂತ ಕರ್ಕೊಂಡ್ ಬಂದಿದ್ಯಲ್ಲ, ನಿನ್ಗೂ ನಾಚಿಕೆ ಆಗಕ್ಕಿಲ್ವೇ? ಮರ್ಯಾದಿಂದ ಹೇಳ್ತಾವ್ ನೀನ್ ಎಂದ್ರು ಕರ್ಕೊಂಡಿಲ್ಲ ಹೊಂಟೋಗು.